ಹುಬ್ಬಳ್ಳಿ ತಾಲೂಕಿನ ಅಂಜಟಗಿರಿ ಗ್ರಾಮದಲ್ಲಿ ಹಣದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಹೊಡೆದಾಟ ಆಗಿದೆ. ದೀಪಕ್ ಪೂಜಾರಿ, ರೋಹಿತ್ ಪೂಜಾರಿ, ಮುತ್ತಣ್ಣ, ಹನುಮಂತ ಎಲ್ ಮತ್ತು ಯಲ್ಲಪ್ಪ ಅನ್ನೋರ ನಡುವೆ ಗಲಾಟೆಯಾಗಿ ಹೊಡೆದಾಡಿಕೊಂಡಿದ್ದಾರೆ. ಈ ಘಟನೆಯಲ್ಲಿ ಇಬ್ಬರಿಗೆ ಗಾಯ ಆಗಿದ್ದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೊಡೆದಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ವ್ಯಕ್ತವಾಗಿದೆ. ಟೌನ್ಶಿಪ್ ಯೋಜನೆ ವಿರೋಧಿಸಿ ಕೆಲ ರೈತರಿಂದ ಹೋರಾಟ ನಡೀತಾನೆ ಇದೆ. ಬಿಡದಿ ರೈತರಿಗೆ ಉತ್ತರ ಕರ್ನಾಟಕದ ರೈತರು ಬೆಂಬಲ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದಿಂದ ಕೆಲ ರೈತ ಮುಖಂಡರು ಭೈರಮಂಗಲಕ್ಕೆ ಬಂದಿದ್ದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಬಿಡದಿಗೆ ಬನ್ನಿ ಅಂತ ನಿಖಿಲ್ ಕುಮಾರಸ್ವಾಮಿ ಸಿಎಂ ಡಿಕೆ ಶಿವಕುಮಾರ್ಗೆ ಕರೆದಿದ್ದಾರೆ. ರೈತರ ಸಮ್ಮುಖದಲ್ಲೇ ಟೌನ್ಶಿಪ್ ಬಗ್ಗೆ ಚರ್ಚೆ ಆಗಲಿ, ವಿಧಾನಸೌಧದ 4 ಗೋಡೆ ಮಧ್ಯೆ ಚರ್ಚೆ ಮಾಡಿ ಕುಮಾರಸ್ವಾಮಿ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನು ಮಾಡ್ತಾರೆ. ಕುಮಾರಸ್ವಾಮಿ ಒಬ್ಬರೇ ರೈತರ ಪರವಾಗಿ ಚರ್ಚೆಗೆ ಬರ್ತಾರೆ. ಸಿಎಂ ಬೇಕಿದ್ರೆ ಅವರ ಚೇಲಾಗಳನ್ನು ಕರೆದುಕೊಂಡು ಬರಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗ ಕುಮಾರಸ್ವಾಮಿ ಅವ್ರ ಪ್ರತಿನಿಧಿಗಳು ಬೇಡ, ಅವ್ರು ಬೇಕಾದರೆ ಅವ್ರ ಚೇಲಗಳು ಕರ್ಕೊಬರಲಿ, ಕುಂಡ್ಪೋಖ್ರಿಗಳನ್ನ, ನಮ್ದೇನು ಅಭ್ಯಂತರ ಇಲ್ಲ. ಒಂದು ಜರ್ಮನ್ ಟೆಂಟ್ ಹಾಕಿ ವ್ಯವಸ್ಥಿತವಾಗಿ ಒಂದು ಬ್ಯಾರಿಕೇಡ್ ಸಿಸ್ಟಮ್ ತಗೊಬನ್ನಿ. ಒಂದು ಅಲ್ಲಿರ್ತಕ್ಕಂಥ ರೈತರು ಯಾರು ಪಾಣಿದಾರರಿದ್ದಾರೆ, ಯಾರು ಆಧಾರ್ ಕಾರ್ಡು ಇವೆಲ್ಲ ಚೆಕ್ ಮಾಡ್ಕೊಂಡು 2 ಬ್ಯಾರಿಕೇಡ್ ಮಾಡಿ ಪರ ವಿರೋಧ ಅಂತಕ್ಕಂಥದ್ದು ರೈತರನ್ನ ಕೂರಿಸಿ. ಇಲ್ಲಿವರೆಗೂ ಆ ನೆಪದಲ್ಲಾದರೂ ಒಂದು ಕನ್ಸೆಂಟ್ ಆಗೋಗ್ಲಿ ಅತ್ಲಾಗೆ. ಅಲ್ಲಿ ರೈತರು ಇವ್ರು ಹೇಳ್ದಂಗೆ 80% ಜನ ಬಿಟ್ಕೊಡೋದಕ್ಕೆ ತಯಾರಾಗಿದ್ದರೆ, ಇವ್ರು ಹೇಳ್ದಂಗೆ ಸರ್ಕಾರ ಹೇಳ್ದಂಗೆ ನಾವು ಯಾಕೆ ಗುರು ತಡೆಯುವ ಅದನ್ನು? ಅಥವಾ 80% 90% ಶೇಕಡ ರೈತರು ಅದನ್ನು ವಿರೋಧಿಸ್ತಾ ಇದ್ದಾರೆ ಅಂದರೆ ಈ ಪ್ರಾಜೆಕ್ಟ್ನ ಕೈ ಬಿಡಬೇಕೋ ಬೇಡವೋ ಅಂತಕ್ಕಂಥ ಉತ್ತರ ಮುಖ್ಯಮಂತ್ರಿಗಳು ಕೊಡಬೇಕು. ಇಷ್ಟೇ ನಾವು ಹೇಳ್ತೇವೆ. ಬಿಡದಿ ಆಸ್ತಿ ಆರೋಪದ ಬಗ್ಗೆ ಮೊದಲ ಬಾರಿಗೆ ಅನಿತಾ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಹೆಸರಲ್ಲಿರೋದು 32 ಎಕರೆ ಜಮೀನು. ಎಂಬಿ ಪಾಟೀಲ್ ಹೇಳಿರುವಂತೆ 100 ಎಕರೆ ಅಲ್ಲ. ರಾಜಕೀಯ ದುರುದ್ದೇಶಕ್ಕಾಗಿ ಮನೆಯವರನ್ನ ಎಳೆದು ತಂದು ಸುಳ್ಳು ಪ್ರಚಾರ ಮಾಡೋದು ಯಾರಿಗೂ ಶೋಭೆ ತರುವುದಿಲ್ಲ. ವೈಯಕ್ತಿಕ ವಿಚಾರಗಳ ಬಗ್ಗೆ ಚರ್ಚಿಸುವ ಕೀಳು ಮಟ್ಟಕ್ಕೆ ಯಾರು ಕೂಡ ಹೋಗಬಾರದು. ಅನಗತ್ಯವಾಗಿ ನನ್ನ ಬಗ್ಗೆ, ನನ್ನ ಕುಟುಂಬದ ಕುರಿತು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರೆ ಕಾನೂನು ಮೂಲಕ ಅಂಥವರಿಗೆ ಉತ್ತರ ಕೊಡ್ತೀನಿ ಅಂತ ಅನಿತಾ ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಡದಿಯಲ್ಲಿ 100 ಎಕರೆ ಇರೋದನ್ನ ಎಂಬಿ ಪಾಟೀಲ್ ಸಾಬೀತು ಮಾಡಿದ್ರೆ ಅವ್ರ ಮುಂದೆ ತಲೆಬಾಗ್ತೀನಿ ಅಂತ ಸಚಿವ ಎಂಬಿ ಪಾಟೀಲ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಒಬ್ಬ ಸಚಿವರಾಗಿ ದಾಖಲೆ ಇಟ್ಕೊಂಡು ಮಾತನಾಡಬೇಕು. ಕೂಡಲೇ ಎಂಬಿ ಪಾಟೀಲ್ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಬೇಕು. ಇಲ್ಲವಾದ್ರೆ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಎಂಬಿ ಪಾಟೀಲು ಆ ಮನುಷ್ಯ ವಿದ್ಯಾವಂತ ಅಂತ ಅಂದ್ಕೊಂಡಿದ್ದೆ, ಸಂಭಾವಿತ ಅಂತ ಅಂದ್ಕೊಂಡಿದ್ದೆ. ಆದರೆ ಆತ ಮಾತಾಡಿರುವಂಥ ಮಾತುಗಳಿದೆಯಲ್ಲ, ಯಾವ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ಮಾತಾಡಬೇಕಾಗಿರ್ತಕ್ಕಂಥ ಮಂತ್ರಿಗಳು. ಏಕೆಂದರೆ ಇಲ್ಲಿ 7 ಕೋಟಿ 7.5 ಕೋಟಿ ಜನಸಂಖ್ಯೆಯಲ್ಲಿ ಮಂತ್ರಿಗಳಾಗ್ತಕ್ಕಂಥದ್ದಕ್ಕೆ ಅವಕಾಶ ಇರ್ತಕ್ಕಂಥದ್ದು ಭಾಳ ಕಮ್ಮಿ ಜನಕ್ಕೆ. ಅಂಥ ಅವಕಾಶ ಎಂಬಿ ಪಾಟೀಲ್ರಿಗೆ ಸಿಕ್ಕಿದೆ. 100 ಎಕರೆ ಜಾಗ ಐತೆ ಅಂತಾರಲ್ಲ ಆ ಪ್ರದೇಶದಲ್ಲಿ, ಎಂಬಿ ಪಾಟೀಲ್ರು ಅದನ್ನೇನಾರು ಸಾಬೀತು ಮಾಡಿಬಿಟ್ರೆ ನಾವು ತಲೆಬಾಗ್ಬಿಡ್ತೀವಿ. ಇಲ್ಲ ಅಂದರೆ ಎಂಬಿ ಪಾಟೀಲ್ರು ಅವ್ರು ಕೊಟ್ಟಿರೋಂಥ ಹೇಳಿಕೆಗೆ ಇವತ್ತು ಕ್ಷಮಾಪಣೆ ಕೇಳಬೇಕು ಸಾರ್ವಜನಿಕವಾಗಿ. ಇಲ್ಲ ಅಂದರೆ ಡಿಫಾಮೇಷನ್ ಕೇಸ್ ಹಾಕ್ತೀನಿ. ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ. ಎಂಬಿ ಪಾಟೀಲ್ ಅನಿತಾ ಕುಮಾರಸ್ವಾಮಿ ಹಾಗೂ ನಿಖಿಲ್ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಡದಿಯಲ್ಲಿ ನನ್ನ ಪತ್ನಿಗೆ ಜಮೀನಿದೆ ಅಂತ ಕುಮಾರಸ್ವಾಮಿಯವರೇ ಈ ಹಿಂದೆ ಹೇಳಿದ್ರು. ಅನಿತಾ ಕುಮಾರಸ್ವಾಮಿ ಅವರ ಜಮೀನು ಇಲ್ಲದಿದ್ರೆ ಸ್ಪಷ್ಟೀಕರಣ ನೀಡಬೇಕಿತ್ತು. ಬಿಡದಿಯಲ್ಲಿ ಅನಿತಾ ಅವರ ಜಮೀನಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರೆ ಮುಗಿಯಿತು ಅಂತ ಹೇಳಿದ್ರು. ಇರ್ಲಿಕ್ಕೆ ಅನಿತಾ ಕುಮಾರಸ್ವಾಮಿ ಅವ್ರದ್ದು ಜಮೀನಲ್ಲಿ ಇರ್ದಿದ್ರೆ ಏನ್ರಿ, ನಾವು ಹೆಣ್ಮಕ್ಳನ್ನ ರಾಜಕಾರಣ ತರೋದಿಲ್ಲ. ಅವರೊಬ್ಬರ ಇದರಿಂದ ಅವ್ರನ್ನ ಭೂಮಿ ಇದೆ ಅಂತ ಒಂದು ದಿವಸ ಹಿಂದೆ ಒಂದು ಮಾತುಕತೆ ಆಗಿತ್ತು. ಅವರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ದಿವಸ ಕುಮಾರಸ್ವಾಮಿ ಅವರು ಹೇಳಿದ್ರು. ಅದರಲ್ಲಿ ಸವಾಲು ಹಾಕಿ ಕ್ಷಮಾಪಣೆ ಕೇಳುವಂಥದ್ದೇನಿದೆ, ಅವರು ಸ್ಪಷ್ಟೀಕರಣ ಕೊಟ್ಬಿಟ್ರು ನಮ್ದು ಭೂಮಿ ಇಲ್ಲಪ್ಪ ಅಂತ ಹೇಳ್ಬಿಟ್ರೆ, ಅಥವಾ ಯಾವ ಭೂಮಿ ಅವ್ರ ಸರ್ವೆ ನಂಬರ್ ನಮ್ದಲ್ಲ ಅಂತ ಅಂದ್ಬಿಟ್ರೆ ನಮ್ಗೆ ಹೋಗ್ತದೆ. ಅಲ್ಲಿಗೆ ಮಾಧ್ಯಮದಲ್ಲಿ ಬಂದು ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ, ನಮ್ಮ ಧರ್ಮಪತ್ನಿಯವ್ರದ್ದು ಲ್ಯಾಂಡ್ ತೊಗೊಂಡಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಆ ವಿಚಾರವನ್ನು ಇವತ್ತೊಂದು ದಿವಸ ಎತ್ತಿದ್ದೇವೆ. ಹಾಗೇನಾದರೂ ಇಷ್ಟಕ್ಕೂ ಕೂಡ ಅವ್ರ ಜಮೀನಿಗೆ ಇರ್ದಿದ್ರೆ, ಅವ್ರಿಗೆ ಮನಸ್ಸಿಗೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀವಿ. ಅದಕ್ಕೆ ಇರ್ಲಿಕ್ಕೆ
ಜೆಡಿಎಸ್ ವಿರುದ್ಧ ಮತ್ತೆ ಪೋಸ್ಟರ್ ವಾರ್ ಆರಂಭಿಸಿದೆ ಕಾಂಗ್ರೆಸ್. ಬೆಂಗಳೂರಿನ ಕುಂಬಳಗೂಡು ಫ್ಲೈಓವರ್ ಬಳಿ ಜೆಡಿಎಸ್ ವಿರುದ್ಧ ಪೋಸ್ಟರ್ಗಳನ್ನು ಹಾಕಲಾಗಿದೆ. ಹಲಗೆ, ವಡೇರಹಳ್ಳಿ, ಕೇತಗನಹಳ್ಳಿ ಭೂ ಹಗರಣದಲ್ಲಿ ಎಚ್ಡಿಕೆ ಜೈಲಿಗೆ ಹೋಗ್ತಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಹಾಕಿದ್ದಾರೆ. ಪಂಚಾಯಿತಿಯಿಂದ ಪರಿಷತ್ ಚುನಾವಣೆವರೆಗೂ ಹಣ ಪಡೆಯುವ ಬ್ರದರ್ ಎಚ್ಡಿಕೆ ಅಂತ ಪೋಸ್ಟರ್ ಹಾಕಲಾಗಿದೆ. ಇನ್ನು ಪೋಸ್ಟರ್ ವಿಚಾರವಾಗಿ ನಾನು ಎಸ್ಪಿಗೆ ದೂರು ಕೊಡ್ತೇನೆ ಅಂತ ಮಾಜಿ ಶಾಸಕ ಎ ಮಂಜು ಹೇಳಿದ್ದಾರೆ. ನಾವು ಅಂಟಿಸ್ತೇವೆ, ನಮ್ಮನ್ನ ಯಾವ ಜೈಲಿಗೆ ಹಾಕ್ತೀರಿ ಹಾಕಿ, ಏನ್ ನಡೀತಾ ಇದೆ ಇಲ್ಲಿ, ಏನ್ ತುಗಲಕ್ ದರ್ಬಾರ, ನಿನ್ನ ಶಿಷ್ಯರಿಗೆ ಎಣ್ಣೆ ಕೊಡಿಸಿ ಪೋಸ್ಟರ್ ಅಂಟಿಸ್ತೀಯ, ಬಾಗ್ ರಾಜ್ಕುಮಾರ ಭೈರಮಂಗಲ ಗ್ರಾಮಕ್ಕೆ ಅಂತ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದಾರೆ. ಇವತ್ತು ಪೋಸ್ಟರ್ ಅಂಟಿಸವ್ರೆ. ನಾನು ಬೆಳಗ್ಗೆ ಕುಮಾರಣ್ಣ ಡೆಲ್ಲಿಲಿದ್ರು, ಮಾತನಾಡಿದೆ, ಎಸ್ಪಿಗೆ ಮಾತಾಡಿದ್ದೀನಿ, ಐಜಿಗೆ ಮಾತಾಡಿದ್ದೀನಿ ಅಂದ್ರು, ನಾನು ಇನ್ಸ್ಪೆಕ್ಟರ್ಗೂ ಮಾತಾಡಿದ್ದೀನಿ. ಎಸ್ಪಿ ಅವ್ರಿಗೆ ದಯಮಾಡಿ ತಾವು ಎಸ್ಪಿ ಅವರೇ ಈ ವಿಚಾರದಲ್ಲಿ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವ್ ಯಾರಿಗೂ ಎದುರೋರಲ್ಲ. ನಾವು ಮುಕ್ತವಾಗಿ ನಾವ್ಯಾರು ಕಳ್ಳರ ತರ ರಾತ್ರಿ ಹೊತ್ತು ಬಂದು ಪೋಸ್ಟರ್ ಅಂಟಿಸೋರಲ್ಲ. DC ಕಚೇರಿ ಮುಂದೆ ಅಂಟಿಸ್ತೀವಿ, SP ಕಚೇರಿ ಮುಂದೆ ಅಂಟಿಸ್ತೀವಿ. ಅದೇನ್ ಕಾನೂನು ತಗೋತಿರೋ ಅದೆಲ್ಲಿ ನಮ್ ಜೈಲ್ಗೆ ಹಾಕ್ತಿರೋ ಹಾಕಿದೀವಿ, ಯಾವ ಕೇಸ್ ಹಾಕ್ತಿರೋ ಇದನ್ನು ಕಡಿಮೆ. ಬೇನಾಮಿ ಹೆಸರಲ್ಲಿ ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ ಬೆಳಗಾವಿಯ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ವೈ ಮಂಜುನಾಥ್ಗೆ ಸೇರಿದ 6 ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ರೈಡ್ ಮಾಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ಬೆಳಗಾವಿ, ವಿಜಯನಗರ, ಮೈಸೂರು, ದಾವಣಗೆರೆ, ಬಳ್ಳಾರಿ, ಬೆಂಗಳೂರಿನಲ್ಲಿ ದಾಳಿಯಾಗಿದೆ. ಬಳ್ಳಾರಿಯ ಮಾಜಿ ಸಂಸದ ದೇವೇಂದ್ರಪ್ಪ ಪುತ್ರ ಆಗಿರುವಂತಹ ವೈ ಮಂಜುನಾಥ್ನನ್ನ ವಶಕ್ಕೆ ಪಡ್ಕೊಂಡಿರುವಂತಹ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯ ಫ್ಲಾಟ್ನಲ್ಲಿ ವಶಕ್ಕೆ ಪಡೆಯಲಾಗಿದೆ. ವಿದೇಶಿ ಅಕ್ರಮ ವ್ಯವಹಾರ ಹಾಗೂ ಹವಾಲಾ ಲಿಂಕ್ ಆರೋಪದಲ್ಲಿ ವೈ ಮಂಜುನಾಥ್ರನ್ನ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ವೈ ಮಂಜುನಾಥ್ ಅವರ ಬೆಳಗಾವಿಯ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಈ ಹಿನ್ನೆಲೆ ಗೋಲ್ಡ್ ವ್ಯಾಲ್ಯೂಯೇಷನ್ ಅನ್ನ ಇಡಿ ಅಧಿಕಾರಿಗಳು ಕರೆಸಿಕೊಂಡಿದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಮಂಜುನಾಥ್ ಜೊತೆಗೆ ನಂಟು ಹೊಂದಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ನೂರಾನಿಗೂ ಶಾಕ್ ಕೊಟ್ಟಿರುವಂತಹ ಇಡಿ ಬೆಳಗಾವಿಯ ಹನುಮಾಬಾದ್ ನಗರದಲ್ಲಿರುವಂತಹ ನೂರಾನಿ ಮನೆಯಲ್ಲಿ ಜಾಲಾಡ್ತಿದ್ದಾರೆ. ಮೈಸೂರಿನ ದಟ್ಟಗಳಿ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವೈ ಮಂಜುನಾಥ್ ಆಪ್ತೆ ಯಮುನಾ ಎಂಬ ಮಹಿಳೆಯನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ಕಾರಲ್ಲಿ ಕರೆದೊಯ್ದಿದ್ದಾರೆ. ಬ್ಯಾಂಕ್ನಲ್ಲಿ ಒಂದಷ್ಟು ದಾಖಲೆಗಳು ಲಾಕರ್ನಲ್ಲಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಯಮುನಾರನ್ನ ಬ್ಯಾಂಕಿಗೆ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದಾರೆ. 2012ರಲ್ಲಿ ವೈ ಮಂಜುನಾಥ್ ಮೈಸೂರು ಅಬಕಾರಿ DC ಆಗಿದ್ದಾಗ ಯಮುನಾ ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ರು. ವೈ ಮಂಜುನಾಥ್ ಬೇನಾಮಿಗಳ ಬಗ್ಗೆ ಯಮುನಾಗೆ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ವಿಚಾರಣೆ ಮಾಡ್ತಿದ್ದಾರೆ. ಬೆಳಗಾವಿಯ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ದಾಳಿ ಯಾಕಾಗಿದೆ ಗೊತ್ತಿಲ್ಲ, ನಾಳೆಯವರೆಗೆ ಕಾದ್ ನೋಡೋಣ. ಜಾರಕಿಹೊಳಿ ಸಂಬಂಧಿಕರು ಅಂತ ಟಾರ್ಗೆಟ್ ಮಾಡಿದ್ರ, ಇದರಲ್ಲಿ ರಾಜಕೀಯ ಇದೆಯಾ ಇಲ್ವಾ ಅನ್ನೋದು ಕಾದ್ ನೋಡಬೇಕು ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಇವರು ರಾಜಕೀಯ ಪ್ರೇರಿತ ದಾಳಿಗಳು ಅಂತ ಹೇಳಿದ್ದಾರೆ. ಮಾಜಿ ಅಬಕಾರಿ ಸಚಿವ RB ತಿಮ್ಮಾಪುರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಗೊತ್ತಿಲ್ಲ, ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ, ಅದು ಹೊರಗೆ ಬಂದ್ಮೇಲೆ ಗೊತ್ತಾಗ್ತದೆ. ಈಗ ದಯವಿಟ್ಟು ನನ್ನನ್ನು ನಂಬಕ್ಕೆ ಹೋಗಬೇಡಿ, ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ. ಎಷ್ಟು ಇಡಿ ರೇಡ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ ಇಡೀ ಇಂಡಿಯಾನಲ್ಲಿ ಕಳೆದ 12 ವರ್ಷದಲ್ಲಿ ಸಾವಿರಾರು ರೇಡ್ಗಳಾಗಿದೆ. ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ದೆನ್ 2%, ಲೆಸ್ ದೆನ್ 1.5%. ಏನು ತೋರಿಸುತ್ತೆ ಇದು? ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದು ಹವಾಲ ಇಡಿ ಇವೆಲ್ಲ ನನಗೆ ಗೊತ್ತಿಲ್ಲಪ್ಪ. ಅಷ್ಟು ಆ ಹವಾಲ ಮಾಡುವಂಥ ಶಕ್ತಿ ನನ್ನ ಹತ್ತಿಲಿಲ್ಲ, ನನಗೆ ಗೊತ್ತಿಲ್ಲ. ಭಾಳ ಮಂದಿ ಎಲ್ಲ ಟಿಫಿನ್ಗಳು ಅಟೆಂಡರ್ಗಳು ಮಾಡಿರ್ತಾರೆ. ಮೊನ್ನೆ ತಾನೇ ಒಬ್ಬರು ಮಾಡಿದ್ರಲ್ಲ, ನೀವೆಲ್ಲರೂ 3 ದಿವಸ. ಮಂತ್ರಿಗಿರಿಗಾಗಿ ಕಾಂಗ್ರೆಸ್ನಲ್ಲಿ ಲಾಬಿ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ನಿಂದ ಖಡಕ್ ಸೂಚನೆ ರವಾನೆಯಾಗಿದೆ. ಅನಗತ್ಯವಾಗಿ ಲಾಬಿ ಮಾಡದಂತೆ ದಿಲ್ಲಿಯಲ್ಲಿ ಸೂಚನೆ ಬಂದಿದೆ. ಮಂತ್ರಿಗಿರಿಗಾಗಿ ಪದೇ ಪದೇ ಡೆಲ್ಲಿಗೆ ಬರುವಂತಿಲ್ಲ, ಸಮುದಾಯದ ನಾಯಕರು ಶ್ರೀಗಳ ಮೂಲಕ ಒತ್ತಡ ಹೇರುವಂತಿಲ್ಲ, ಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿವಾಸಕ್ಕೆ ಅಲೆಯುವಂತಿಲ್ಲ ಅಂತ ಸಚಿವ ಆಕಾಂಕ್ಷಿಗಳಿಗೆ ಹೈಕಮಾಂಡ್ ಖಡಕ್ ಸಂದೇಶ ರವಾನಿಸಿದೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ಮುಂದುವರೆಸಿದ್ರೆ ಅಶಿಸ್ತು ಅಂತ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದೆ ಕಾಂಗ್ರೆಸ್ ಹೈಕಮಾಂಡ್. ಕಂಪ್ಲಿ ಶಾಸಕ JN ಗಣೇಶ್ಗೆ ಸಚಿವ ಸ್ಥಾನ ನೀಡುವಂತೆ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಶಾಸಕ JN ಗಣೇಶ್ ಅಭಿಮಾನಿ ಬಳಗದಿಂದ ಕಾಲ್ನಡಿಗೆ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಶಾಸಕರಾಗಿ ಜನಸೇವೆ ಮಾಡುತ್ತಿರುವಂತಹ ಗಣೇಶ್ಗೆ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಒತ್ತಾಯಿಸಿದರು.
ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ವಿರುದ್ಧ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಗಂಭೀರ ಆರೋಪ ಮಾಡಿದ್ದಾರೆ. ಸಿಮೆಂಟ್ ಮಂಜುಗೆ ಕ್ರಾಸ್ ವೋಟಿಂಗ್ಗೆ ಕೋಟಿ ಹಣ ಬಂದಿದೆ. ಕಮಿಷನ್ ಹಣಕ್ಕಾಗಿ ಸಿಮೆಂಟ್ ಮಂಜು ಕಾಮಗಾರಿಗೆ ಅಡ್ಡಪಡಿಸ್ತಾ ಇದ್ದಾರೆ ಅಂತ ಎಚ್ಎಂ ವಿಶ್ವನಾಥ್ ಆರೋಪ ಮಾಡಿದ್ದಾರೆ. 20 ಲಕ್ಷ ಕಾಮಗಾರಿಗೆ ಗುತ್ತಿಗೆದಾರನಿಂದ 10% ಅಂದ್ರೆ ಎಷ್ಟಾಗುತ್ತೆ? 2 ಲಕ್ಷ ಆಗುತ್ತಾ? ಆ ಎಂಜಲು ಕಾಸಿಗೆಲ್ಲ ಬರಬೇಕಾ? ಏನ್ರಿ ಇದು ದುರಂತ ಅಂತ ಕಿಡಿಕಾರಿದ್ದಾರೆ. ದುಡ್ಡು ಮಾಡೋದಾದ್ರೆ ಈಗ ಅಲ್ಲಿ 5 ಕೋಟಿ 6 ಕೋಟಿ 10 ಕೋಟಿ ಕೊಟ್ಟರಲ್ರಿ. ಇದು ಮತಚೋರಿ ಕ್ರಾಸ್ ಎಲ್ಲ ಮಾಡಿದ್ರಲ್ಲ ಇವರೇ ಎಲ್ಲ ಮಾಡಿದ್ದಲ್ಲೇನ್ರಿ? ದುಡ್ಡು ಸಿಕ್ತಲ್ಲ, ಅದು ಸಾಕಲ್ವಾ? ದೊಡ್ಡ ದುಡ್ಡು. ಇವನು 10% ಅಂದರೆ 20 ಲಕ್ಷಕ್ಕೆ ಎಷ್ಟಾಗತ್ತೆ ರೀ? 2 ಲಕ್ಷ ಆಗುತ್ತಾ? ಹಾಂ, 2 ಲಕ್ಷದ ಆ ಎಂಜಲ್ ಕಾಸಿಗೆಲ್ಲ ಬರಬೇಕೇನ್ರಿ? ಏನ್ರಿ ದುರಂತ? JJM ಅಲ್ಲಿ ಲೂಟ್ ಮಾಡಿದ್ದಾರೆ. JJM ಅಲ್ಲಿ 18 ವರ್ಕ್ಗಳು ಸ್ಟಾಪ್ ಆಗಿದೆ. JJM ವರ್ಕ್ ಆಗ್ತಾ ಇಲ್ಲ, ಪರ್ಸೆಂಟೇಜ್ ಗಲಾಟೆ. ಅಡ್ಡ ಮತದಾನದಿಂದ 2 ಪಕ್ಷಗಳು ತಲೆತಗ್ಗಿಸುವಂತಾಗಿದೆ ಅಂತ ವಿಧಾನಸೌಧದಲ್ಲಿ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಆಣೆ ಪ್ರಮಾಣದ ಬಗ್ಗೆ ಹೇಳೋಕೆ ವಿಚಿತ್ರ ಅಂತ ಅನಿಸ್ತಿದೆ. ಧರ್ಮಸ್ಥಳದ ಪಾವಿತ್ರ್ಯ ಹಾಳಾಗದ ಹಾಗೆ ಹೈಕಮಾಂಡ್ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಮತದಾನ ಈ ರಾಜ್ಯದಲ್ಲಿ 2 ಪಕ್ಷಗಳು ತಲೆ ತಗ್ಗಿಸುವಂಥದ್ದಾಗಿದೆ. ಅವರು ಮಾಡಿದ್ದೆ. ಯಾಕಂದರೆ 17 ಜನ ಕರ್ಕೊಂಡು ಹೋಗಿ ಯಾವುದೋ ಒಂದು ಹಡಬಿ ದುಡ್ಡು ತಗೊಂಡೋಗಿ ರಾಜ್ಯದಲ್ಲಿ ಒಂದು ಸರ್ಕಾರವನ್ನು ಬೀಳಿಸಿ ಅದೇ ಪಾಠವನ್ನು ಮತ್ತಿವತ್ತು ಅವರ ಪಕ್ಷದವರೇ ಮಾಡಿದ್ದಾರೆ. ಇಲ್ಲಿ ಯಾವುದು ಬಿಜೆಪಿಯಲ್ಲಿ ಅಡ್ಡ ಮತದಾನವಾದ ಬಗ್ಗೆ ಬಹಳ ನೋವಿದೆ. ಬಿಜೆಪಿಯಂತಹ ಪಕ್ಷಕ್ಕೆ ದ್ರೋಹ ಮಾಡುವ ಕೆಲಸ ಮಾಡಬಾರದಿತ್ತು ಅಂತ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಹೈಕಮಾಂಡ್ ತೀವ್ರ ನಿಗಾ ಇಟ್ಟಿದೆ. ನಾಳೆ ಇಲ್ಲ ನಾಡಿದ್ದು ಆ ರಿಪೋರ್ಟ್ ಬರುತ್ತೆ. ಅಡ್ಡ ಮತದಾನ ಮಾಡಿದವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ಆರಗ ಜ್ಞಾನೇಂದ್ರ. ಬಗ್ಗೆ ಭಾಳ ನೋವಿದೆ, ನಮ್ಮೆಲ್ಲರಿಗೂ ಕೂಡ ಭಾಳ ನೋವಿದೆ. ಹಾಗಾಗಿ BJP ಅಂತ ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸವನ್ನು ಯಾರೂ ಮಾಡಬಾರ್ದಾಗಿತ್ತು. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿದೆ. ಈ ಬಗ್ಗೆ ನಮ್ಮ ಹೈಕಮಾಂಡ್ ಬಹಳ ತೀವ್ರ ನಿಗಾವನ್ನು ಇಟ್ಟಿದೆ. ನಮ್ಮ ರಾಜ್ಯದ ಅಧ್ಯಕ್ಷರು ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಯ ರಿಪೋರ್ಟ್ ಇವತ್ತು ಅಥವಾ ನಾಳೆ ಬರೋದಿದೆ. ಬಂದ್ರ ಮೇಲೆ ಆರ್ಎಸ್ಎಸ್ ವಿಚಾರವಾಗಿ ಸಂಸದ ರಮೇಶ್ ಜಿಗಜಿಣಗಿ ವಿರುದ್ಧ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಈಗಿನ ಕಾಲದಲ್ಲಿ ಸಹ ಸಮಾನತೆ ಬಗ್ಗೆ ಮಾತನಾಡದೆ ಕೀಳುಮಟ್ಟದ ಹೇಳಿಕೆ ಸರಿಯಿಲ್ಲ. ದಲಿತರು ಆರ್ಎಸ್ಎಸ್ ಬಗ್ಗೆ ಮಾತನಾಡಬಾರದು ಅನ್ನೋದು ತಪ್ಪು. ರಮೇಶ್ ಜಿಗಜಿಣಗಿ 6-7 ಬಾರಿ ಸಂಸದರು, ಕೇಂದ್ರ ಸಚಿವರು, ರಾಜ್ಯ ಸಚಿವರಾದವರು ಈ ರೀತಿ ಮಾತಾಡಬಾರದು ಅಂತ ಹೇಳಿದ್ದಾರೆ. ನಿಮ್ಮ ಇದು ಸಂಸದರು ಇನ್ನೂರು ಯಾವ 12ನೇ ಶತಮಾನಕ್ಕಿಂತ ಮುಂಚಿತ ಇದ್ದಂಗೆ ಕಾಣ್ತಾರೆ. 11ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು, ಅದು ಬಸವ ಜನ್ಮಭೂಮಿ, ಇದು ಬಸವಣ್ಣರು ಹುಟ್ಟಿದಂಥ ಭೂಮಿ. ಈ ಬಸವ ಭೂಮಿಯಲ್ಲಿ ನೀವು ದಲಿತರಾಗಿ ನೀವು ಪ್ರಶ್ನೆ ಮಾಡಬಾರ್ದು ಅಂತಂದರೆ ಸಮಾನತೆ ಇಲ್ವಾ ಇನ್ನೂ ತನ್ನ ದಲಿತರಿಗೆ? ಇನ್ನೂ ಅಸ್ಪೃಶ್ಯತೆ ಅಸಮಾನತೆ ಇವತ್ತು ಕೂಡ ಇದೆಯಾ? ಇವರು ಮಾದರಿ ಆಗಬೇಕಾದಂಥವ್ರು. ಯಾರೊಬ್ಬ ಸಣ್ಣ ಮನುಷ್ಯ ಮಾತಾಡಿದ್ರೆ ಬೇರೆ ಅದ. ಒಬ್ಬ ಸಂಸದರಾಗಿ 6-7 ಬಾರಿ ಸಂಸದರಾಗಿ, ಸಚಿವರು, ಕೇಂದ್ರ ಸಚಿವರಾಗಿ, ರಾಜ್ಯದಲ್ಲಿ ಸಚಿವರಾಗಿ, ಒಬ್ಬ ಹಿರಿಯ ನಾಯಕರಾಗಿ ಇಷ್ಟು ಏನು ನೀವು ಕೆಳಮಟ್ಟಕ್ಕೆ ಒಂದು ದಿವಸ ಆತ್ಮಗೌರವ ಇಲ್ಲ ಅಂದಂಗೆ ಆಯ್ತಲ್ಲ ಅವ್ರಿಗೆ. ಸರ್, ಇದನ್ನೇ ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದ ನಿಯೋಗ ಭೇಟಿಯಾಗಿದೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸರ್ಕ್ಯೂಟ್ ಪೀಠ ಸ್ಥಾಪಿಸೋಕೆ ಸಿಎಂಗೆ ಮನವಿಯನ್ನ ಮಾಡಿದೆ ನಿಯೋಗ. ಬಾರ್ ಅಸೋಸಿಯೇಷನ್ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡಿರುವುದು. ಸಿಎಂ ಭೇಟಿ ಬಳಿಕ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ, ಸಿಎಂಗೆ ಅಭಿನಂದನೆ ಸಲ್ಲಿಸೋಕೆ ಹೋಗಿದ್ವಿ. ಶಿವಮೊಗ್ಗಕ್ಕೆ ಹೈಕೋರ್ಟ್ ಸರ್ಕ್ಯೂಟ್ ಕೊಡಬೇಕು ಅಂತ ಹಲವು ದಿನದ ಹೋರಾಟ ಇದೆ. ಈ ಹೋರಾಟವನ್ನು ಸಿಎಂ ಗಮನಕ್ಕೂ ತಂದಿದ್ದೀವಿ. ಇವತ್ತು ಒಳ್ಳೆಯ ಚರ್ಚೆಯಾಗಿದೆ. ಸಿಎಂ ಮೇಲೆ ವಿಶ್ವಾಸ ಇದೆ ಅಂತಂದ್ರು. ಶಿವಮೊಗ್ಗದಲ್ಲಿ ಕಳೆದ 15 ವರ್ಷಗಳಿಂದ ನಮ್ಮ ಸೀನಿಯರ್ ಬಾರ್ ಅಸೋಸಿಯೇಷನ್ನಿಂದ ಮೆಂಬರ್ಸ್ಗಳು ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ ಒಂದು ಹೈಕೋರ್ಟ್ ಸರ್ಕ್ಯೂಟನ್ನು ನಮ್ಮ ಶಿವಮೊಗ್ಗ ಕೊಡಬೇಕು. ಯಾಕೆಂದರೆ ಈಗ ಆಲ್ರೆಡಿ ಧಾರವಾಡ ಆಯಿತು, ಗುಲ್ಬರ್ಗ ಆಗಿದೆ, ಸಾಕಷ್ಟು ಕೇಸಸ್ಗಳಿದೆ, ಮಧ್ಯ ಕರ್ನಾಟಕ ಆಗುತ್ತೆ. ಈ ವಿಚಾರವನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗವನ್ನು ಬರುವಂಥ ದಿನದಲ್ಲಿ ನಮ್ಮ ಹೈಕೋರ್ಟ್ ಸರ್ಕ್ಯೂಟನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಒತ್ತಾಯ.
ಬಸವ ಕಲ್ಯಾಣದಲ್ಲಿ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶಕ್ಕೆ ಕಲಬುರಗಿ ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ನೀಡಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜೂನ್ 28ರಂದು ನಡೀತಾ ಇರುವ ಕಾರ್ಯಕ್ರಮಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ಕಾರ್ಯಕ್ರಮದಲ್ಲಿ ಕನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಭಾಗಿಗೆ ಅವಕಾಶ ಕೊಟ್ಟಿದೆ ಕೋರ್ಟ್. ಕನ್ನೇರಿ ಸ್ವಾಮೀಜಿ ಭಾಷಣ ಮಾಡದಂತೆ ಅಫಿಡವಿಟ್ ಸಲ್ಲಿಕೆ ಹಿನ್ನೆಲೆಯಲ್ಲಿ ಅನುಮತಿ ಕೊಟ್ಟಿದೆ. ಕಾರ್ಯಕ್ರಮದಲ್ಲಿ 2500 ಜನ ಭಾಗಿಯಾಗಲು ನ್ಯಾಯಾಲಯ ಅನುಮತಿಸಿದೆ. ಬೀದರ್ನಲ್ಲಿ ವಿಬಿಜಿ ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಸಹಾಯಕ ನಿರ್ದೇಶಕ ಜಗನ್ನಾಥ್ ಅನ್ನುವಾತನಿಂದ ಮಹಿಳಾ ಕಾರ್ಮಿಕರಿಗೆ ಕಿರುಕುಳ ಕೊಟ್ಟಿರುವ ಆರೋಪ ಇದೆ. ಜೂನ್ 17ರಂದು ಕೆಲಸ ಮಾಡುವಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಕಾನೂನು ಕ್ರಮ ಕೈಗೊಳ್ಳುವಂತೆ ಎಸ್ಪಿಗೆ ಕಾರ್ಮಿಕರು ಮನವಿ ಮಾಡಿದ್ದಾರೆ. ಮಹಿಳಾ ಕಾರ್ಮಿಕರು NMMS ಫೋಟೋ ಆ್ಯಪ್ನಾಗ ಅಟೆಂಡೆನ್ಸ್ ಹಾಜರಾತಿ ತಗೊಳ್ಳೋ ಸಮಯದಾಗ ಸಹಾಯಕ ನಿರ್ದೇಶಕರು ಭೇಟಿ ನೀಡಿ ಅವರು ಫೋಟೋ ತಗೊಳ್ಳೋದನ್ನು ನಿಲ್ಲಿಸಿ, ನೀನೇನು AC ಇದ್ದಿ, DC ಇದ್ದಿ, ನೀನೇನು ಟೀಚರ್ ಇದ್ದಿ, ಇಲ್ಲೇನು ಪಾಠ ಮಾಡ್ಲಿಕ್ಕೆ ಬಂದಿದ್ದಿ, ನೀನು ಯಾಕೆ ಹಾಜರಾತಿ ತಗೊಳ್ಳತ್ತಿದ್ದಿ, ನಿನಗೆ ಯಾರು ಇದರ ಅಧಿಕಾರ ಕೊಟ್ಟಾರ ಅಂಥೇಳಿ ಅವಾಚ್ಯ ಅಂತಾರೆ ಏಕವಚನದಾಗ ನೀನು ಅಂತ ಪದ ಬಳಕೆ ಮಾಡೋದ್ರ ಮೂಲಕ ಆ ಮಹಿಳಾ ಮೇಟ್ಗಳಿಗೆ ಬೈದಿರ್ತಾರೆ ರೀ. ಆ್ಯಕ್ಷನ್ ರೌಡಿ ಶೀಟರ್ ಮತ್ತು ಮೀಟರ್ ಬಡ್ಡಿ ದಂಧೆಕೋರರ ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ಡಿವೈಎಸ್ಪಿ ತಂಡ ರೇಡ್ ಮಾಡಿರುವುದು. ಶಿರ್ಸಿ, ಬನವಾಸಿ, ಯಲ್ಲಾಪುರ ಮತ್ತು ಮುಂಡಗೋಡ ಸೇರಿ 14 ಪೊಲೀಸರ ತಂಡದಿಂದ ದಾಳಿಯಾಗಿದೆ. ಶಿರ್ಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ರೇಡ್ ನಡೆದಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದ ಬಿಜಿಟಿ ಬಿರಿಯಾನಿ ಮಳಿಗೆಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಹೋಟೆಲ್ನಲ್ಲಿ ಬಿರಿಯಾನಿ ತಿಂದಿದ್ದ ಲಲಿತಾ ಅನ್ನೋರು ವಾಂತಿ ಅತಿಸಾರದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ಹಿನ್ನೆಲೆ ಹೋಟೆಲ್ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಮಳಿಗೆಯನ್ನು ಬಂದ್ ಮಾಡಿದ್ದಾರೆ. ಆಹಾರದ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳಿಸಿದ್ದು ವರದಿ ಬರೋವರೆಗೂ ಹೋಟೆಲ್ ಬಂದ್ ಆಗಲಿದೆ. ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ. ಮಂಗಳ ಓಣಿಯ ಜನ ಹುಬ್ಬಳ್ಳಿಯ ಕಾರವಾರ ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ. ಪಾಲಿಕೆಯ ಕಾರ್ಯವೈಖರಿಗೆ ಕಿಡಿಕಾರಿದ್ದಾರೆ. ರಸ್ತೆ ನಿರ್ಮಾಣ, ಒಳಚರಂಡಿ ಸೇರಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಗೆ ಹೊರದಾಡುವಂತಾಗಿದೆ. ಹಲವಾರು ಬಾರಿ ಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ ಅಂತ ರಸ್ತೆ ತಡೆದು ವಾಪಸ್ ಪಡೆಯುವುದಾಗಿ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಮೈಸೂರಿನ ಟಿ ನರಸೀಪುರದ ಇಟ್ಟಿಗೆ ಫ್ಯಾಕ್ಟರಿಗಳನ್ನು ತಮಿಳುನಾಡು ಮೂಲದ 25 ಸೋಲಿಗರು ಜೀತದಾಳುಗಳಾಗಿ ದುಡಿಯುತ್ತಿದ್ರು ಅನ್ನೋ ಮಾಹಿತಿ ಸಿಕ್ಕಿತ್ತು. ನಿನ್ನೆ ತಹಸೀಲ್ದಾರ್ ನೇತೃತ್ವದಲ್ಲಿ ದಾಳಿ ಮಾಡಿ 25 ಕಾರ್ಮಿಕರ ರಕ್ಷಣೆ ಮಾಡಲಾಗಿತ್ತು. ಇದೀಗ ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಬಳಿಕ ಮಾತನಾಡಿರುವಂತಹ ಅವರು, ಸದ್ಯ ಸರ್ಕಾರದಿಂದ 30 ಲಕ್ಷ ಪರಿಹಾರ ನೀಡಲಾಗುತ್ತೆ. ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾದ ಬಳಿಕ 2 ಲಕ್ಷ ಪರಿಹಾರ ಸಿಗತ್ತೆ ಅಂತಂದ್ರು. ನಾಳೆ ಟಿಬಿ ಡ್ಯಾಮ್ ನೂತನ ಕ್ರಸ್ಟ್ ಗೇಟ್ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆಶಿ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹಾಗೂ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಭಾಗಿಯಾಗ್ತಾ ಇದ್ದಾರೆ ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ನವಲಿ ಸಮಾನಾಂತರ ಜಲಾಶಯದ ಬಗ್ಗೆ ಚರ್ಚೆ ನಡೆಯಲಿದೆಯಾ ಅನ್ನೋದು ಕಾದು ನೋಡಬೇಕಿದೆ. ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು 134 TMC ನೀರು ಸಂಗ್ರಹ ಸಾಮರ್ಥ್ಯ ಇದೆ. ಆದರೆ ಹೂಳು ತುಂಬಿರೋದ್ರಿಂದ ಭಾರಿ ಸಮಸ್ಯೆಯಾಗಿದೆ. ಹೆಚ್ಚುವರಿ ನೀರು ಆಂಧ್ರ ತೆಲಂಗಾಣಕ್ಕೆ ಸೇರುತ್ತಾ ಇದೆ. ಹೆಚ್ಚು ನೀರು ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಸ್ತಾಪಕ್ಕೆ ಆಂಧ್ರ ತೆಲಂಗಾಣ ಸರ್ಕಾರಗಳು ಸಹಕರಿಸುತ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಉತ್ತರ ಪ್ರದೇಶದ ಗ್ಲೋಬಲ್ ಗ್ರೋತ್ ಡೈಲಾಗ್ 2026 ಕಾರ್ಯಕ್ರಮ ಆಯೋಜಿಸಲಾಗಿದೆ. ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ವಹಿಸಿದ್ದಾರೆ. ಉತ್ತರ ಪ್ರದೇಶವನ್ನು ಹೂಡಿಕೆದಾರರ ಮೊದಲ ಆಯ್ಕೆಯ ರಾಜ್ಯವಾಗಿಸಲು ಯೋಗಿ ಸರ್ಕಾರದ ಪ್ರಯತ್ನ ಆಗಿದೆ. ITES, GCC ಹಾಗೂ FDI ಅವಕಾಶಗಳ ಕುರಿತು ವಿಶೇಷ ಚರ್ಚೆ ನಡೀತಾ ಇದೆ. ಉತ್ತರ ಪ್ರದೇಶದ ಅಭಿವೃದ್ಧಿ ಮಾದರಿಯನ್ನ ಹೂಡಿಕೆದಾರರ ಮುಂದೆ ಅನಾವರಣ ಮಾಡಲಾಗುತ್ತೆ. ನಿರಂತರ ಮಳೆಯಿಂದಾಗಿ ಅರುಣಾಚಲ ಪ್ರದೇಶದ ಕೆಲವು ಭಾಗಗಳಲ್ಲಿ ಹಠಾತ್ ಪ್ರವಾಹ ಹಾಗೂ ಭೂಕುಸಿತ ಸಂಭವಿಸಿದೆ. ಕೆಇ ಪನ್ಯೋರ್ ಜಿಲ್ಲೆಯಲ್ಲಿ ವ್ಯಾಪಕ ಹಾನಿಯಾಗಿದ್ದು ಸಂಪರ್ಕ ಕಡಿತಗೊಂಡಿದೆ. ಪ್ರವಾಹದಲ್ಲಿ ಸಿಲುಕಿ ಹಲವರು ನಾಪತ್ತೆಯಾಗಿದ್ದಾರೆ. ಹಲವು ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಅಧಿಕಾರಿಗಳು ಸ್ಥಳದಲ್ಲಿ ಮುಖ ಹೂಡಿದ್ದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ.
ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸೋಕೆ ಮೈಸೂರಿನಲ್ಲಿ ಇದೇ ಜೂನ್ 28ರಂದು ನ್ಯೂಸ್ 18 ಕನ್ನಡದ ವತಿಯಿಂದ ನಂಬರ್ 1 ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್ ಹಾಗೂ 2 ಕಿಲೋಮೀಟರ್ ಇರುತ್ತೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯದ ಮಿತಿ ಇರುವುದಿಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತರಾದ ಸ್ಪರ್ಧಿಗೆ 1 ಲಕ್ಷ ಬಹುಮಾನ ನೀಡಲಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ QR ಕೋಡ್ ಸ್ಕ್ಯಾನ್ ಮಾಡಿ ಆಸಕ್ತರು ನೋಂದಣಿಯನ್ನು ಮಾಡಿಸಿಕೊಳ್ಳಬಹುದಾಗಿದೆ.